ನನ್ನ ಹೆಸರು ರಾಜಕೀಯದಲ್ಲಿ ಶ್ರೀನಿವಾಸ್ ಅಂತ. ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಮಾದಿಗ ಸಮುದಾಯದ ಯುವ ಮುಖಂಡರು. ನಾನು ಈ ದಿವಸ ಪತ್ರಿಕಾ ಮಾಧ್ಯಮದ ಮುಖಾಂತರ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ದಿನಾಂಕ 5/4/2026 ಭಾನುವಾರದಂದು ಬಾಬು ಜಗಜೀವನ್ ರಾಮ್ರವರ 119ನೇ ಕಾರ್ಯಕ್ರಮ ಜಯಂತ್ಯೋತ್ಸವವನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಕಾರ್ಯಾಲಯದಿಂದ ಸರ್ಕಾರದ ವತಿಯಿಂದ ಕೋಲಾರ ನಗರ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣನವರು ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರು ಮತ್ತು ನಜೀರ್ ಅಹಮದ್ ಅವರು ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮಕ್ಕೆ ಕೋಲಾರ ವೃತ್ತದಲ್ಲಿ ಬಂಗಾರಪೇಟ ವೃತ್ತ ಸರ್ಕಲಲ್ಲಿ ಆಯೋಜನೆ ಮಾಡಿತ್ತು. 10 ಗಂಟೆಗೆ ಸಮಯವನ್ನು ನಿಗದಿಪಡಿಸಿ ಎಲ್ಲ ಗ್ರಾಮಾಂತರ ಪ್ರದೇಶಗಳಿಂದ ಪಲ್ಲಕ್ಕಿಗಳನ್ನು ಬರಮಾಡಿಕೊಂಡು ಮತ್ತು ನಗರದ ಪ್ರತಿಯೊಂದು ಇಲಾಖೆಗಳಿಂದನೂ ಪಲ್ಲಕ್ಕಿಗಳನ್ನು ಆಹ್ವಾನ ಮಾಡುತ್ತಾ ಕಾರ್ಯಕ್ರಮವನ್ನು 10 ಗಂಟೆಗೆ ಮಾನ್ಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಅಣ್ಣನವರು ಮತ್ತು ಲೋಕಸಭೆ ಸದಸ್ಯರಾದಂಥ ಮುನಿಸ್ವಾಮಿ ಮಲ್ಲೇಶ್ ಬಾಬು ಅವರು, ಇನ್ನೂ ಹಲವಾರು MLCಗಳೆಲ್ಲ, ಜಿಲ್ಲಾಡಳಿತ ಅಧಿಕಾರಿಗಳೆಲ್ಲ ಸೇರಿ ಮಾಲಾರ್ಪಣೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸಂಪ್ರದಾಯ ಪ್ರಕಾರ ಅಂಬೇಡ್ಕರ್ ವೃತ್ತ, ಬಂಗಾರಪೇಟೆ ಸರ್ಕಲ್ ಅಂಬೇಡ್ಕರ್ ವೃತ್ತದಲ್ಲಿ ಸಂಪ್ರದಾಯ ಪ್ರಕಾರ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಎಲ್ಲ ಪಲ್ಲಕ್ಕಿಗಳು ಮತ್ತು ಟ್ಯಾಬ್ಲುಗೆ ಚಾಲನೆ ನೀಡಿ ಅಲ್ಲಿಂದ ಮೆರವಣಿಗೆ ಮೂಲಕ ಮತ್ತು 2 ಗಂಟೆಗೆ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು, ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳು ಮತ್ತು EO ಸಾಹೇಬರು, CO ಮತ್ತು ತಾಲೂಕು ದಂಡಾಧಿಕಾರಿಗಳು, ತಹಸೀಲ್ದಾರವರು, ಎಲ್ಲ ಸಿಬ್ಬಂದಿ ವರ್ಗದವರು, ಶಾಸಕರು ಎಲ್ಲ ಸೇರಿ ಕಾರ್ಯಕ್ರಮವನ್ನು ನಿಗದಿತ ಸಮಯಕ್ಕೆ ಬಂದು ಚಾಲನೆ ನೀಡಿದರು. 10 ಗಂಟೆಗೆ ನಿಗದಿಪಡಿಸಿದ್ದು 11:15 ಬಂದು ಚಾಲನೆ ಕೊಟ್ಟು ಎಲ್ಲ ಸುಸೂತ್ರವಾಗಿ ಕಾರ್ಯಕ್ರಮವನ್ನು ನೀಟಾಗಿ ಮಾಡಿದರು. ಆದರೆ ಕೆಲವು ವ್ಯಕ್ತಿಗಳು, ನಮ್ಮ ಸಮುದಾಯದ ಕೆಲವು ವ್ಯಕ್ತಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಾರ್ಟಿ ವಿರೋಧಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಪ್ರತಿಯೊಂದು ಬಾರಿಯೂ ಸಹ ಇದೇ ರೀತಿ ಯಾವುದೇ ಕಾರ್ಯಕ್ರಮ ಆಗಲಿ, ಸಮುದಾಯದ ಕಾರ್ಯಕ್ರಮ ಆಗಲಿ, ಇನ್ನೊಂದು ಮತ್ತೊಂದರಲ್ಲಿ ಅವರು ನೆಪ ಮಾತ್ರಕ್ಕೆ ಸುಮ್ಮನೆ ಭಾಗವಹಿಸ್ತಕ್ಕಂಥದ್ದು, ಸುಮ್ಮನೆ ಇಲ್ಲಿಸಲ್ಲದ ಹೇಳಿಕೆಗಳನ್ನು ಕೊಟ್ಟು ನಮ್ಮ ಶಾಸಕರಿಗಾಗಲಿ ನಮ್ಮ ಸಮುದಾಯಕ್ಕಾಗಲಿ ಧಕ್ಕೆ ತರುವಂಥ ಹೇಳಿಕೆಗಳು ಕೊಡೋದು, ಸುಮ್ಮನೆ ಇರೋ ಸುಖ ಸುಮ್ಮನೆ ಇಲ್ಲದೇ ಇರ್ತಕ್ಕಂಥ ವಿಚಾರಗಳೆಲ್ಲ ಸುಮ್ಮನೆ ಭೂತಾಟಕ್ಕೆ ಹೇಳ್ಕೊಂಡು ಇದು ಮಾಡೋದಷ್ಟೇ. ಒಬ್ಬ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಂತ ಆಲೇರು ಮುನ್ರಾಜ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ಮಾನ್ಯ ಶಾಸಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿಲ್ಲ, ವೇದಿಕೆ ಕಾರ್ಯಕ್ರಮ ಬಂದಿಲ್ಲ, ಆ ಥರ ಈ ಥರ ಅಂತ ಹೇಳಿಕೆಗಳು ಅವ್ರು ಇಷ್ಟ ಬಂದಂಗೆ ಹೇಳಿಕೆಗಳು ಕೊಡ್ತಾ ಅವ್ರ ಧಿಕ್ಕಾರಗಳನ್ನು ಕುಗ್ತಾ ಇದು ಮಾಡ್ತಿದ್ರು. ನಾವು ಸಮುದಾಯದಲ್ಲಿ ಒಬ್ಬ ಮುಖಂಡರಾಗಿ, ನಾವು ಯುವ ಮುಖಂಡರಾಗಿ, ಆಮೇಲೆ ಸಮುದಾಯದ ಮುಖಂಡರಾಗಿ ಒಂದು ಹೇಳಿಕೆ, ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಶಾಸಕರು ನಿಗದಿತ ಸಮಯಕ್ಕೆ ಬಂದು ಅವ್ರು ನೀಟಾಗಿ ಕಾರ್ಯಕ್ರಮನ ಯಶಸ್ವಿಯಾಗಿ ಚಾಲನೆ ಕೊಟ್ಟು ಧ್ವಜಾರೋಹಣ ಚಾಲನೆ ಮಾಡಿ ಪಲ್ಲಕ್ಕಿಗಳೆಲ್ಲ ಮೆರವಣಿಗೆ ಹೋಗುವಾಗ ಮೆರವಣಿಗೆಯಲ್ಲಿ ಭಾಗವಹಿಸಿ ಸುಮಾರು ಸತತ 1-1.5 ಗಂಟೆ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸುಮಾರು ಆಡಳಿತ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಭಾಗವಹಿಸಿದ್ರು. ಅವರು ಕೆಲವರು ಸಮುದಾಯದವರು ಕಾರ್ಯಕ್ರಮಕ್ಕೆ ಬಂದಿಲ್ಲ, ಸುಮ್ಮನೆ ಇಲ್ಲದ ಹೇಳಿಕೆಗಳೆಲ್ಲ ಕೊಟ್ಟು ಅವ್ರಿಗೆ ಅಪಪ್ರಚಾರ ಮಾಡೋಕ್ಕೋಸ್ಕರ ಧಿಕ್ಕಾರಗಳನ್ನು ಕೂಗಿ ಅವ್ರಿಗೆ ಒಂಥರ ಕ್ಷೋಭೆ ಥರ ರೀತಿ ಮಾತಾಡಿದ್ದಾರೆ. ಯಾಕೆ ಮಾತಾಡಿದ್ದಾರೆ ಅಂದರೆ, ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಮತ್ತು ಅವ್ರು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಏನೇ ಸಂಬಂಧ ಇಲ್ಲ. ಅವರು ಯಾವ ಥರ ಹೇಳಿಕೆ ಕೊಟ್ಟರು ಏನೋ ಅದು ಗೊತ್ತಿಲ್ಲ. ಏನಪ್ಪ ಅಂದರೆ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ನಮ್ಮ ಶಾಸಕರು ಅಭಿವೃದ್ಧಿ ಅಧಿಕಾರರು ಒಳ್ಳೆಯ ಕೆಲಸಗಳು ಮಾಡಿ ಅವರು ಸಮುದಾಯಕ್ಕೆ ಬಂದಮೇಲೆ ಸುಮಾರು ಸಮುದಾಯದ ಮುಖಂಡರನ್ನು ನಾನಾ ರೀತಿಗಳಲ್ಲಿ ಒಳ್ಳೊಳ್ಳೆ ಹುದ್ದೆಗಳನ್ನು ನೇಮಕ ಮಾಡಿಕೊಟ್ಟು ಅವನ್ನ ಒಳ್ಳೊಳ್ಳೆ ಇದರಲ್ಲಿ ಆಯ್ಕೆ ಮಾಡಿ ಒಂದು ಉದಾಹರಣೆಗಳಿವೆ, ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇವೆ. ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಧಕ್ಕೆ ಬರ್ತಕ್ಕಂಥ ರೀತಿ ಅವ್ರು ನಡ್ಕೊಂಡಿಲ್ಲ. ಇವರು ಬೇಕಾಬಿಟ್ಟು ಸುಮ್ಮನೆ ಹೇಳಿಕೆಗಳು ಕೊಡ್ತಾ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಇದು ಉದಾಹರಣೆ. ಆಮೇಲೆ ಮಾನ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಇವರಿಂದ ಕಾರ್ಯಕ್ರಮ 10 ಗಂಟೆಗೆ ನಿಯೋಜನೆ ಮಾಡಿರ್ತಕ್ಕಂಥ ನಿಗದಿ ಎಲ್ಲ ಸೇರಿ ಸಂಪೂರ್ಣವಾಗಿ ನಿಗದಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆದರೆ ಇವರು ಕೆಲವು ವ್ಯಕ್ತಿಗಳು
ಆ ಕಾರ್ಯಕ್ರಮಕ್ಕೆ ಧಕ್ಕೆ ತರಂಗೆ ಮಾಡೋಕ್ಕೋಸ್ಕರ ಇನ್ನೊಂದು ಕಡೆ ಒಂದು ಇನ್ನೊಬ್ಬರು ಯಾವುದೋ ವ್ಯಕ್ತಿನ ಪೂಜೆ ಮಾಡ್ದಂಗೆ ಇನ್ನೊಬ್ಬರನ್ನ ಕರೆಸಿ ಅಲ್ಲಿ ಒಂಥರ ಅಲ್ಲಿ ಚಾಲ ಕೊಟ್ಟಂಗೆ ಮಾಡಿದ್ರೆ ಅದಕ್ಕೇನು ಅರ್ಥ? ಒಂದು ಸಿಸ್ಟಮೆಟಿಕ್ ಇಲ್ಲ, ಅದಕ್ಕೊಂದು ಶಿಸ್ತು ಪದ್ಧತಿ, ಒಂದು ಜವಾಬ್ದಾರಿ ಏನಿದು, ಯಾವ ಥರ ಕಾರ್ಯಕ್ರಮ ಮಾಡಬೇಕು, ನಮ್ಮ ಸರ್ಕಾರಿ ಕಾರ್ಯಕ್ರಮ ಏನ್ರೂ ಅದರ ನಿಯಮಗಳೇನು ಅನ್ನೋ ಅವ್ರಿಗೆ ಜವಾಬ್ದಾರಿನೇ ಇಲ್ದಿರ ಈ ಥರ ಹೇಳಿಕೆಗಳನ್ನ ಕೊಟ್ಟು ಮತ್ತು ಶಾಸಕರ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಅಧಿಕಾರಿಗಳನ್ನ ಕೂಗುತ್ತಾ ಅವ್ರ ಬಗ್ಗೆ ನಾವು ಖಂಡಿಸ್ತಾ ಇದ್ವಿ. ಇನ್ನು ಮುಂದೆ ಈ ರೀತಿ ಯಾವುದೇ ರೀತಿ ಅವಹೇಳನ ಕಾರ್ಯ ಕೊಡಬಾರ್ದು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡುತ್ತಾ ಅವ್ರ ವಿರುದ್ಧ ಹೇಳ್ತಾ ಇದ್ವಿ. ಮಾನ್ಯ ಶಾಸಕರು ಯಾವುದೇ ರೀತಿ ಲೋಪದೋಷಗಳು ಮಾಡದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮಗೆ ಯಾವುದೇ ರೀತಿ ಲೋಪದೋಷಗಳಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಇನ್ನೊಂದು ಮತ್ತೊಂದು ಯಾವುದೇ ರೀತಿ ಹೋಗಿದ್ರೆ ಕೂಡ ಏನಪ್ಪ ನಿಮ್ಮ ಕಷ್ಟ ಸುಖ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಸ್ಪಂದಿಸಿ ಅನಿಲ್ ಕುಮಾರಣ್ಣಾಗಲಿ, ಮೊನ್ನೆ ವಿಧಾನ ಪರಿಷತ್ ಸದಸ್ಯರು, ಮೊನ್ನೆ ಶಾಸಕರು, ಮೊನ್ನೆ ನಮ್ಮ ನಜೀರಮ್ಮ ಸಾಹೇಬರು, ಪ್ರತಿಯೊಬ್ಬರು ನಮ್ಮ ಕಷ್ಟ ಸುಖ ಇನ್ನೊಂದು ಮತ್ತೊಂದಕ್ಕೆ ಸ್ಪಂದಿಸಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರತಿಯೊಂದರಲ್ಲೂ ಭಾಗವಹಿಸಿ ನೆರವೇರಿಸ್ಕೊಡ್ತಾರೆ. ಯಾವುದೇ ರೀತಿ ಇದಿಲ್ಲ. ಇಂಥ ಶಾಸಕರ ವಿರುದ್ಧ ಹೇಳಿಕೆ ಕೊಡುವಂಥ ಜವಾಬ್ದಾರಿ ಇರ್ತ ವ್ಯಕ್ತಿಗಳ ವಿರುದ್ಧ ನಾವು ಖಂಡಿಸ್ತಾ ಇದ್ವಿ. ಮತ್ತು ಶಾಸಕರು ಈ ಕೋಲಾರ ಕ್ಷೇತ್ರಕ್ಕೆ ಬಂದ ಮೇಲೆ ಸುಮಾರು 2,000 ಕೋಟಿ ಅಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ಅಂಥ ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ಅವಹೇಳನಕಾರ ಮಾಡೋರು ಅವರಿಗೆ ಶೋಭೆ ತರೋದಲ್ಲ. ಇನ್ನು ಮುಂದೆ ಯಾವುದೇ ರೀತಿ ಈ ಥರ ಹೇಳಿಕೆ ಕೊಡಬಾರ್ದು. ನಮ್ಮ ಸಮುದಾಯ ಶಾಸಕರಾಗಲಿ, ವಿಧಾನ ಪರಿಷತ್ ಸದಸ್ಯರಾಗಲಿ, ನಜೀರಮ್ಮ ಸಾಹೇಬರಾಗಲಿ ಯಾವುದೇ ರೀತಿ ಅವರ ಪರವಾಗಿ ನಾವು ಅವ್ರ ಬೆನ್ನೆಲುಬಾಗಿ ನಾವು ಈ ವರ್ಷ ಇದೇ ರೀತಿ ಮತ್ತೊಂದು ಸಾರಿ ಶಾಸಕರಾದರೂ ಕೂಡ ನಮ್ಮ ಸಮುದಾಯ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಮತ ನೀಡಿ ನಾವು ಇನ್ನೂ ಒಂದು ಸಾರಿ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡ್ತೀವಿ ಅಂತ ಈ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಾಗ ನಿಮಗೆಲ್ಲರೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಬಾಬು ಜಗಜೀವನ್ ರಾಮ್.